ದಟ್ಟ ಕಾಡು, ಕಾಡಿನ ಮಧ್ಯೆ ಹೆದ್ದಾರಿ. ಅದೇ ಹೆದ್ದಾರಿ ಪಕ್ಕದ ನೆಲದಲ್ಲಿ ಹುದುಗಿ ಹೋಗಿದ್ದ ರಹಸ್ಯವೊಂದು 20 ದಿನಗಳ ಬಳಿಕ ಬಟಾಬಯಲಾಗಿದೆ. ಪ್ರೀತಿ ಪ್ರೀತಿ ಅಂತ ಯುವಕನ ಹಿಂದೆ ಬಿದ್ದಿದ್ದ ಚೆಲುವೆ ಕೊಲೆಯಾಗಿ ಸೌಮ್ಯ ಶಿವಮೊಗ್ಗ ಜಿಲ್ಲೆ ಸಾಗರ ಮೂಲದ ಸೃಜನ್ನನ್ನ ಲವ್ ಮಾಡ್ತಿದ್ಲು. ಇದೇ ಚೆಲುವೆ ಜುಲೈ 2ರಿಂದ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ಲು. ಈ ಬಗ್ಗೆ ಸೃಜನ್ ವಿಚಾರಿಸಿದಾಗ ನನಗೇನು ಗೊತ್ತಿಲ್ಲ ಎಂದಿದ್ದ. ಆದರೆ ಪೊಲೀಸರು ತಮ್ಮದೇ ಸ್ಟೈಲ್ನಲ್ಲಿ ವಿಚಾರಣೆ ಮಾಡ್ತಿದ್ದಂತೆ ಪಾಯ್ಸನ್ ತಗೊಂಡಿದ್ದಾಳೆ. ಇಬ್ಬರ ನಡುವೆ ಗಲಾಟೆ ಆಗಿ ಸೌಮ್ಯ ಆತ್ಮಹತ್ಯೆಗೆ ಯತ್ನಿಸಿದ್ಲು. ಆಗ ಪೊಲೀಸರು ಸೃಜನ್ಗೆ ಬುದ್ಧಿವಾದ ಹೇಳಿದ್ರು. ಆ ಬಳಿಕ ಎಲ್ಲವೂ ಸರಿ ಹೋಗಿತ್ತು. ಇದರ ನಡುವೆ ಜುಲೈ 2ರಂದು ತೀರ್ಥಹಳ್ಳಿಗೆ ಬಂದಿದ್ದ ಸೌಮ್ಯ ನನ್ನನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗು ಅಂತ ಕೇಳಿದ್ಲು. ಬೈಕ್ನಲ್ಲಿ ಕೂರಿಸಿಕೊಂಡು ಸಾಗರ ಕಡೆ ಹೊರಟಿದ್ದಾಗ ಮಾರ್ಗ ಮಧ್ಯೆ ಹೊಸನಗರ ತಾಲೂಕಿನ ಹೆದ್ದಾರಿಪುರ ಬಳಿ ಇಬ್ಬರ ನಡುವೆ ಜಗಳ ಆಗಿದೆ. ಸೃಜನ್ ನೇಟಿಗೆ ಸೌಮ್ಯ ಅಲ್ಲೇ ಪ್ರಾಣ ಬಿಟ್ಟಿದ್ದಾಳೆ. ಶವವನ್ನ ಅಲ್ಲೇ ಬಚ್ಚಿಟ್ಟ ಪಾಪಿ ಮನೆಗೆ ಬಂದು ಕಾರ್ ತೆಗೆದುಕೊಂಡು ಹೋಗಿದ್ದ. ಶವವನ್ನ ಕಾರ್ನಲ್ಲಿ ಸಾಗರದ ಮೊದಲೆಸರ ಗ್ರಾಮಕ್ಕೆ ತಂದು ಅಲ್ಲೇ ಹೂತು ಹಾಕಿದ್ದ. ಡೈರೆಕ್ಟ್ ಆಗಿ ಕೊಪ್ಪ ಸ್ಟೇಷನ್ ಎಸೆಯಿಂದ ಡೈರೆಕ್ಟ್ ಅವನಿಗೆ ಫೋನ್ ಮಾಡಿದೆ. ಇಲ್ಲ ಸರ್ ಬಂದಿದ್ಲು 3:45 ಬಸ್ಸಿಗೆ ವಾಪಸ್ ಕಳಿಸಿದ್ದೀನಿ ಸರ್ ನಾನು. ಹೌದು ಅಂತ ಹೇಳಿದ್ದಾನೆ. ಸದ್ಯ ಹಂತಕನನ್ನ ಬಂಧಿಸಿರುವ ಪೊಲೀಸರು ಶವ ಹೊರತೆಗೆಯಲು ಕೋರ್ಟ್ ಮೊರೆ ಹೋಗಿದ್ದಾರೆ. ಬಸವರಾಜ್ ಯರಗಣವಿ, TV9 ಶಿವಮೊಗ್ಗ.